ಅವರು ಅವ ಬಂದಲ್ಲ, ಅವ ಹಾಸನದವ ಇದ್ದಲ್ಲ, ಅವ ಒಂದೇ 10 ಎಷ್ಟೋ ಓಟ್ಕಿಂತ ಕಡಿಮೆ ಆದ್ರೆ ಮತ್ತೊಮ್ಮೆ ಎಮ್ ಎಲ್ ಎ ಬಿಸಾಕಿ ಮತ್ತೊಮ್ಮೆ ಅವ್ನು ಲಗಾನೆ ಹೊಡೆದು ಹೋದವ ಹಾಸನದಾಗ. ಏನು ಹೇಳಿದ್ದು ನೆನಪೈತೇನ್ರಿ ನಿಮ್ಗೆ ಟಿ ವಿಗೆ? ಎಷ್ಟೋ ಸಾವಿರಕ್ಕಿಂತ ಕಡಿಮೆ ಅಂತರ ಆದ್ರೆ ಒಬ್ಬ ಎಮ್ ಎಲ್ ಎ ಆಗ್ಬೇಕಾದ್ರೆ 1 ಓಟ್ ಇದ್ರೂ ಎಮ್ ಎಲ್ ಎನೇ, 1 ಲಕ್ಷ ಅಂತರಲ್ಲೇ ಆರ್ಸಿ ಬಂದ್ರೂ ಎಮ್ ಎಲ್ ಎ. ಅವ ಏನು ಹೇಳ್ದ ಆ ಪುಣ್ಯಾತ್ಮ, 1 ಲಕ್ಷ ಪೆನ್ ಡ್ರೈವ್ ಆನ್ಲೈನ್ದಾಗ ತರಿಸಿ ಆ ಕುಟುಂಬದ ಎಲ್ಲ ಮನೆ ಪೇಪರ್ದಾಗ ಹಾಕಿ ಕಳ್ಸ್ಯಾರ. ಇದು ವಿಜೇಂದ್ರ ಶಿಷ್ಯ. ಒಂದು 50% CD ಕಂಪ್ನಿಯವರು ಅದಾರ ಅವನು ಪದಾಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು. ಒಳ್ಳೆ ದೂರೆಲ್ಲ ನಾಟಕ ರೀ ಅವು. ಕುಮಾರಸ್ವಾಮಿ ಅವರು ದೂರ ಇಟ್ಟಾರ. ಕುಮಾರಸ್ವಾಮಿ ಅವ್ರದ್ದು ಎಲ್ಲ ಮಾನ ಮರ್ಯಾದೆನೇ ಕೇಳ್ತಾರಲ್ಲ ಕುಮಾರಸ್ವಾಮಿ ಅವ್ರದ್ದು. ವಿಜೇಂದ್ರನೇ ಕಾರಣ. ವಿಜೇಂದ್ರ ಡೈರೆಕ್ಷನ್ ಮ್ಯಾಗನೇ ಪೆನ್ ಡ್ರೈವ್ ಹಂಚಿದ್ದು. ಆ ವಿಜೇಂದ್ರ ತಾಕತ್ತಿದ್ರು ಉತ್ತರ ಕೊಡೋದು ಹೇಳ್ರಿ ನನಗೆ. ಈ 8 ಮಂದಿ ಪೆನ್ ಡ್ರೈವ್ ಹಂಚೋದಿಯಪ್ಪ ನೀನು? ಇನ್ನೂ ಯಾರ್ಯಾರ್ದು ಇಟ್ಕೊಂಡು ಈ ಪೆನ್ ಡ್ರೈವ್ ಬಿಡು ಎಲ್ಲ. ಇನ್ನು BJP MLಗಳನ್ನ 8 ಮಂದಿ ಬ್ಲ್ಯಾಕ್ ಮೇಲ್ ಮಾಡ್ಬೇಕತ್ತೀಯ ನೀನು? ನನಗೆಲ್ಲ ಗುರ್ತದೆ ವಿಜೇಂದ್ರ ಇವೊಂದು ನನಗೇನು ಕ್ರಮ ತೊಗೊಂಡ್ರು ನಾವೇನು ಅನ್ಸೋದಿಲ್ಲ. ನಾವು ಗಟ್ಟಿಯಾಗಿ ನಾವು ಪ್ರಾಮಾಣಿಕ ಸಲುವಾಗಿ ರಾಜ್ಯದ ಜನರು ಲೂಟಿ ಮಾಡಿದ್ವಿ. ಒಂದು ಇಂಜೆಕ್ಷನ್ ಇದ್ರಾಗ ಕರೋನಾದಾಗ 850 ರೂಪಾಯಿ ಇದ್ದಿದ್ದು ಆ ಟೆಂಡರ್ ಕ್ಯಾನ್ಸಲ್ ಮಾಡಿ 24 ತಾಸನಾಗ ಮತ್ತೊಬ್ರಿಗೆ ಕೊಡ್ತಾರೆ 1800. ಮಾಸ್ಕು 45 ರೂಪಾಯಿ ಮಾಸ್ಕು, 500 ರೂಪಾಯಿ. 10,000 ಬೆಡ್ಡಿಂದ ಇದು ಮಾಡಿದ್ರು. ಇದ್ರ ನೋಡಿ ಒಂದು ಪೇಷಂಟ್ನು ಮಕ್ಕೋಲಿಲ್ಲ ಅಲ್ಲಿ ಕರೋನಾದ. ಎಲ್ರಿ ನಮ್ಮ ತುಮಕೂರು ಹೊಡೆದು 10,000 ಬೆಡ್ಡಿಂದು. ಆ ಬೆಡ್ಡು ಕ್ವಾಟು ಅದ್ರದ್ದೆಲ್ಲ ಖರೀದಿ ಮಾಡಿದ್ರೆ 2 ಬರ್ತಿದ್ದು. ಆದ್ರೆ ಬಾಡಿಗೆ ಕೊಟ್ಟರದನ್ನು. ಇದು ನೋಡ್ರಿ ನೀವು, ಇದೇ HK ಪಾಟೀಲ್ರಿಗೆ ಹೇಳ್ತಾರಲ್ಲ, ಏನು ನಮ್ಗೆ ಗೊತ್ತಿಲ್ಲ. ಇದೇ HK ಪಾಟೀಲ್ರು ಏನೇನು ಮಾತಾಡ್ಯಾರ ಸದನ ಸಮಿತಿ ಒಳಗೆ. ಇದೇ ರಾಮಲಿಂಗಾರೆಡ್ಡಿ ಚೇರ್ಮನ್ ಇದ್ದಾಗ ಏನೇನೋ ಆಬ್ಜೆಕ್ಷನ್ ಮಾಡ್ಯಾರ. ಅವರೇ ತನಿಖೆ ಮಾಡ್ಲಿಕ್ಕೆ ತಯಾರದಾರೇನು? ಅದಕ್ಕೆ ಇಂಥ ಭ್ರಷ್ಟನ ನಾವು ನಮ್ಮ ಅಧ್ಯಕ್ಷತೆ ಒಪ್ಕೊಳ್ಳೋಕೆ ತಯಾರಿಲ್ಲ.